ಹಾವೇರಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲೇ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಈ ಶಾಲೆಯು ಕಳೆದ 12 ವರ್ಷಗಳಿಂದ ರಾಜ್ಯ ಮಟ್ಟಕ್ಕೆ ಮಾದರಿಯಾಗಿದೆ. ಏಕೆಂದರೆ ರಾಜ್ಯ ಮತ್ತು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದು ಕಂಪ್ಯೂಟರ್ ಲ್ಯಾಪ್ಟಾಪ್ಗಳ ಸುರಿಮಳೆಯನ್ನೇ ಪಡೆದಿದೆ ಮತ್ತು ಸತತ 9 ವರ್ಷ ಸತೀಶ್ ಅವಾರ್ಡ್ನಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತಾ ಬಂದಿದೆ. 2 ವರ್ಷ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆದು ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನ ಪಡೆದಿದೆ. ಹಾಗೂ ಗಣಿತ ಆವಿಷ್ಕಾರದಲ್ಲಿ SM ಪಾಟೀಲ್ ಘಟಪ್ರಭಾ ಶಾಲೆಯಲ್ಲಿ ಸತತ 3 ವರ್ಷ ಪ್ರಥಮ ಸ್ಥಾನ ಪಡೆದಿದೆ. ಚಂದ್ರಯಾನ 3 ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. ಇದಕ್ಕೆಲ್ಲ ಕಾರಣ ಈ ಶಾಲೆಯ ಗುರುವೃಂದ. ಇಂತಹ ಗುರುವೃಂದವನ್ನ ಪಡೆದ ಈ ಶಾಲೆ ಧನ್ಯ. 528 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಒಂದೇ ಒಂದು ಈ ಶಾಲೆಯ ದುರ್ದೈವ ಏನಂದ್ರೆ 2020-21ನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಮಂಜೂರಾದ ಎಲ್ಲ ಶಾಲೆಯ ಕಾಮಗಾರಿಗಳು ಇನ್ನೂ ಕೂಡ ಮುಗಿದಿಲ್ಲ. ಕೆಲವು ಪೂರ್ಣಗೊಂಡಿಲ್ಲ. 3 ವರ್ಷವಾದರೂ ಇನ್ನೂ ಉದ್ಘಾಟನೆಯಾಗಿಲ್ಲ. ಕೇವಲ ಒಂದು ಹೈಟೆಕ್ ಶೌಚಾಲಯ ಮಾತ್ರ ಇದೆ. ಶಾಲೆಯ ಮುಖ್ಯೋಪಾಧ್ಯಾಯರು 3 ಸಲ ಖುದ್ದಾಗಿ ಮನವಿ ಕೊಟ್ಟರೂ ಕೂಡ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಮಾರ್ಟ್ ಬೋರ್ಡ್ ಮಾಡಲು ಮನವಿ ಮಾಡಿದ್ರು. ಇಲ್ಲಿನ ಗ್ರಾಮ ಪಂಚಾಯಿತಿ PDO ರಾಜು ಡಾಂಗೆ ಮತ್ತು ತಾಲೂಕಾ ಪಂಚಾಯಿತಿ ಅಧಿಕಾರಿ ಯಾವುದೇ ಕೆಲಸಕ್ಕೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಶಾಲೆಯ SDMC ಸದಸ್ಯರು ಎಷ್ಟು ಸಾರಿ ಹೇಳಿದ್ರು ಹಾಗೂ ಜಗಳವಾಡಿದ್ರು ಕೂಡ ಏನೂ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎಲ್ಲ ಶಾಲೆಯ ಕಾಮಗಾರಿಗಳು ಮುಗಿದು ಉದ್ಘಾಟನೆಗೊಂಡರೂ ಈ ಶಾಲೆಯ ಕಾಮಗಾರಿಗಳು ಇನ್ನೂ ಮುಗಿದಿಲ್ಲ. ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕಾರಣವಾಗಬೇಕು ಅನ್ನೋದೇ ಈ ವಾಹಿನಿಯ ಮುಖ್ಯ ಉದ್ದೇಶ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ತೇರಣಿ, RK22 ನ್ಯೂಸ್ ಕನ್ನಡ, ಶಿರಗಾಂವ್. ನಡೀತಕ್ಕಂಥ ಕ್ರೀಡಾಕೂಟ ವಾರ್ಷಿಕ ಕ್ರೀಡಾಕೂಟ ಇರ್ತದೆ. ನಮ್ಮ ಶಾಲೆಯ ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟವನ್ನು 23-24ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಇವತ್ತು ಮತ್ತು ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ನಿಯಮಾವಳಿ ಪ್ರಕಾರ ಈ ಇಲಾಖಾ ಕ್ರೀಡಾಕೂಟದಲ್ಲಿ ಇರ್ತಕ್ಕಂಥ 100 ಮೀಟರ್ ಓಟದಿಂದ ಹರ್ಡಲ್ಸ್ ಮತ್ತು ನಡಿಗೆವರೆಗೂ ನಾವು ಸಂಘಟನೆ ಮಾಡ್ತೀವಿ. ಅದೇ ರೀತಿ ಜಿಗಿತದಲ್ಲಿ 4 ಜಿಗಿತಗಳನ್ನು ಮತ್ತು ಎಸೆತದಲ್ಲಿ 4 ಎಸೆತಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಜೊತೆಗೆ ಸುಸಜ್ಜಿತವಾದಂಥ ಮೈದಾನವನ್ನು ನಮ್ಮ SDMC ಅವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ನಮಗೆ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸರ್, ಈಗ ಒಂದು ಕ್ವಶನ್ ಸರ್, ಈಗೇನ ನೀವು ಕೆಲವು ವರ್ಷಗಳಿಂದ ಈಗೇನ ಇಲ್ಲಿ ನಿಮ್ಮ ಸ್ಕೂಲ್ ಎಲ್ಲ ಇದರಿಂದ ಡೆವಲಪ್ ಆಗೋದು ಬಂದಿರಲ್ಲ, ಎಲ್ಲ ಇದ್ರಾಗ ಶಿಕ್ಷಣ ಆಗಲಿ, ಕ್ರೀಡಾ ಆಗಲಿ, ಸಂಸ್ಕೃತಿ ಇಲಾಖೆ ಆಗಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿ ಸರ್. ರಾಜ್ಯ ಮಟ್ಟಕ್ಕೆ ಹೋಗಿ ಬಂದ್ರಿ. ಮತ್ತೆ ಇನ್ನೊಂದು ಎಲ್ಲ ಕಂಪ್ಯೂಟರ್ ಲ್ಯಾಬ್ ಆಗಲಿ, ಆಟ ಲ್ಯಾಬ್ ಆಗಲಿ ಎಲ್ಲ ಮಾಡ್ಕೊತ ಬಂದಿರಿ. ಅದ ಪ್ರಕಾರ ಇಲ್ಲಿ 500 ಎಷ್ಟು ಅಂತ ಸರ್? 528 ವಿದ್ಯಾರ್ಥಿಗಳು ಓದ್ತಾರೆ ಸರ್. ಅವ್ರಿಗೆ ಸಫಿಸೆಂಟ್ ಆಗುವಂತ ಇಲ್ಲಿ ಗ್ರೌಂಡ್ ಆಗಲಿ ಇದಾಗಲಿ ನಿಮ್ಗೆ ಯಾವ್ದಾರೆ ಅನ್ಸುತ್ತೆ ಸರ್? ಇಲ್ಲಿ ಆಯ್ತು ಸರ್. 100 ಮೀಟರ್ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮೈದಾನ, 100 ಮೀಟರ್ ಓಟದ ನೇರ ಒಂದು, ಅದರ ಜೊತೆಗೆ 110-100 ಮೀಟರ್ ಹರ್ಡಲ್ಸ್ಗೆ ನಮ್ಮ ಮೈದಾನ ಐತೆ. ಜೊತೆಗೆ ವಾಲಿಬಾಲ್, ಗುಂಪು ಆಟಗಳ ವಾಲಿಬಾಲ್, ಖೋ ಖೋ, ಕಬಡ್ಡಿ ಮತ್ತು ಥ್ರೋಬಾಲ್ ಮತ್ತು ಬಾಸ್ಕೆಟ್ ಬಾಲ್ ಗ್ರೌಂಡ್ ಅರ್ಧಾಗಿ ಅದನ್ನೊಂದು. ಸರ್, ಈಗ ನರೇಗಾ ಸ್ಕೀಮ್ದಾಗ್ರಿ ನಿಮ್ ಸ್ಕೂಲಿಗೆ ಇವು ಕೆಲವೊಂದು ಕಾಮಗಾರಿ ಸ್ಟಾರ್ಟ್ ಆಗಿದೆ ಗೊತ್ತ ಸರ್? ಅದು ಆಗಿ ಎಷ್ಟು ವರ್ಷ ಸರ್? 2 ವರ್ಷ ಆಗ್ತಾ ಬಂತು. ಅದರಲ್ಲಿ ನಮಗೆ ಈಗ ಯಾವ ಕೆಲಸಗಳು ಒಂದರೆ ಪೂರ್ಣಗೊಂಡವ ಸರ್? 2 ವರ್ಷ ಮಾಡ್ಯಾರ ನಿಮ್ಗೆ? ಬಾಸ್ಕೆಟ್ ಬಾಲ್ ಗ್ರೌಂಡ್ ಅನ್ನ ಅವ್ರು ಪೂರ್ಣ ಮಾಡಿ ಕೊಡ್ಬೇಕು. ಅಲ್ಲ, ನಿಮ್ಗೆ ಯಾವ ಹ್ಯಾಂಡ್ ಓವರ್ ಮಾಡ್ಯಾರ? ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು ಇನ್ನು ಅದು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಮತ್ತು ನಮ್ಮ SDMC ಅಧ್ಯಕ್ಷರಿಗೆ. ಅಲ್ಲ ಸರ್, ನೀವು ಪಿ ಸರ್ ಆಗಿ ನಿಮಗೆ ಅಷ್ಟು ಕಂಡು ಬರಲ್ಲ ಸರ್? ಅದ ಹ್ಯಾಂಡ್ ಓವರ್ ಆಗಿ ಕಂಪ್ಲೀಟ್ ಕಾಮಗಾರಿ ಆಗೈತೆ ಅಂತ ನಿಮ್ಗೆ ಗೊತ್ತಾಗಿಲ್ಲ ಸರ್?
ಈಗ 100-200 ಮೀಟರ್ ಓಟ ಮತ್ತು ಕಬಡ್ಡಿ ಮೈದಾನ, ಹಾಂ ಜೊತೆಗೆ ಲಾಂಗ್ ಜಂಪ್ ಇತ್ತು, ಹಾಂ ಜೊತೆಗೆ ಹೈ ಜಂಪ್ ಇತ್ತು, ಥ್ರೋಬಾಲ್. ಈ ಮೈದಾನಗಳು ಒಂದು ಕ್ರೀಡಾ ನಿಯಮ ಪ್ರಕಾರ ಏನ ಆಗ್ಬೇಕಾಯ್ತು ಅವು ಪೂರ್ಣಗೊಂಡಿದ್ದಾವೆ. ಇನ್ನು ಬಾಸ್ಕೆಟ್ಬಾಲ್ ಮೈದಾನವನ್ನ ನಮಗ ಬಾಸ್ಕೆಟ್ ಅನ್ನ ಒಂದು ಜೋಡಣೆ ಮಾಡಿ ಅದನ್ನೊಂದು ಮಾಡಿದ್ವಿ ಅಂತಂದ್ರೆ ಆ ಬಾಸ್ಕೆಟ್ಬಾಲ್ ಒಂದು ನಮಗೆ ಸಂಪೂರ್ಣ ಆದಂಗೆ ಆಗ್ತದೆ. ಸರ್ ನಾ ಈಗ ಜಸ್ಟ್ ಅಲ್ಲಿ ಶೌಚಾಲಯ ಕಡೆ ಹೋಗ್ಬೇನೆ ಸರ್. ನಿಮ್ ಇರ್ತಕ್ಕಂಥ ಸ್ಟ್ರೆಂತ್ ಪ್ರಕಾರ ಶೌಚಾಲಯ ನಿಮ್ಗ ಸಫಿಸಿಯೆಂಟ್ ಅಥವಾ ಐತ ಅಥವಾ ಇಲ್ಲ? ಶೌಚಾಲಯದ ಒಂದು ಕೊರತೆ ನಮಗಿದೆ. ಈಗಾಗಲೇ ನಾವು ಇಲಾಖೆ ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ. ಜೊತೆಗೆ ನಮ್ಮ SDMC ಅವರು ಮುಖ್ಯೋಪಾಧ್ಯಾಯರು ಅವರು ಅಧಿಕಾರಿಗಳ ಗಮನಕ್ಕೆ ತಂದರು. ಬರುವ ಒಂದು ದಿನಮಾನದೊಳಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ತಿರತಕ್ಕಂಥ ಒಂದು ಮಾತನ್ನ ಮಾನ್ಯ ನಮಗ ತಿಳಿಸಿದ್ದಾರೆ. ಅಂದ್ರೆ ನಿಮ್ ಪ್ರಕಾರ ಟೋಟಲಿ ಈಗ ಆಗ್ತಕ್ಕಂಥ ಕೆಲಸ ಎಲ್ಲ ಒಟ್ಟು ಕಂಪ್ಲೀಟ್ ಎಲ್ಲ ಸರಿ ಆಯ್ತದ ನಿಮ್ ಲೆಕ್ಕ? ಬಾಸ್ಕೆಟ್ಬಾಲ್ ಮೈದಾನವನ್ನು ಹೊರತುಪಡಿಸಿ ಇನ್ನುಳಿದಂತ ಒಂದು ಮೈದಾನಗಳು ಸಾಧಾರಣ ಒಂದು 90% ಪೂರ್ಣಗೊಳಿಸಿದ್ದಾರೆ. ಸರ್ ಇದಕ್ಕೆ ಏನಾದ್ರು ಟೈಮಿಂಗ್ ಇಷ್ಟ ದಿವಸ ಮುಗಿಬೇಕು ಇಷ್ಟ ದಿವಸ ಮುಗಿಸ್ಬೇಕು ಅಂತ ಏನೈತೆ ಸರ್? ಅವರು ನಮ್ಮ ನರೇಗಾ ಯೋಜನೆಯಲ್ಲಿ ಇರ್ತಕ್ಕಂಥ ಒಂದು ಅಧಿಕಾರಿ ವರ್ಗದವರಿಗೆ ಮತ್ತು ಅದನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಗುತ್ತಿಗೆದಾರರಿಗೆ ಅದು ಸಂಬಂಧಿಸಿದ ವಿಷಯ. ಅಲ್ಲ ಸರ್, ಅಂದ್ರೆ ನಿಮ್ಮಿಂದ ಹಿಂದಿನ ಕಡಿಮೆ ಅವಧಿಯಲ್ಲಿ ಸ್ಟಾರ್ಟ್ ಆದಂತ ಕೆಲಸ ಬೇರೆ ಸ್ಕೂಲ್ ಮುಗಿದ ಈಗ ಆಲ್ರೆಡಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಓಪನಿಂಗ್ ಮಾಡಲ್ಲ ಸರ್. ನಿಮ್ದು ಫಸ್ಟ್ ಟೈಮ್ ಸರ್ ಸ್ಟಾರ್ಟ್ ಆದ ನಾವು ಸಿರಗಾಂವ್ ಸ್ಕೂಲಿಂದ, ಅದು ಇನ್ನೂವರೆಗೆ ನಿಮ್ಗೆ ಹ್ಯಾಂಡ್ ಓವರ್ ಆಗ್ಲಿಲ್ಲ. ಅದಕ್ಕೆ ಬದಲು ನಿಮ್ಮ ಅಭಿಪ್ರಾಯ ಸರ್? ಅದ್ರ ಬಗ್ಗೆ ನಾ ಏನು ಮಾತಾಡಕ್ ಬರಂಗಿಲ್ಲ. ಯಾಕಂತಂದ್ರೆ ಯಾವ ಕಾರಣದಿಂದ ನಿಂತದ್ದು ಏನ್ ನಿಂತೈತಿ ಅಂತಕ್ಕಂಥದ್ದು ನಿಮ್ ಸರಿಯಾದ ಮಾಹಿತಿ ಇಲ್ಲ ಸರ್. ನಿಮ್ ಸರಿಯಾದ ಮಾಹಿತಿ ಇಲ್ಲ ಸರ್. ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಷಯ ಅದು ಆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ನಮ್ಮ ಮುಖ್ಯೋಪಾಧ್ಯಾಯ ಸರ್. ಇಲ್ಲಿವರೆಗೂ ನೀವು ಯಾವ ಅಧಿಕಾರಿ ಆಗ್ಲಿ ಯಾರಾಗ್ಲಿ ನೀವು ಚರ್ಚೆ ಮಾಡಲಿ ಸರ್? ಬಂದಿರ್ತಕ್ಕಂಥ ತಾಲೂಕು ಅಧಿಕಾರಿಗಳಿಗೆ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಿಗೆ ನಾವು ಹೇಳ್ತಾ ಇದ್ದೇವೆ. ಅವರು ಅದ್ರ ಜೊತೆಗೆ ನಮ್ಮ ಜೊತೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಹಾನ್ರಿ, ಮಾಡಿದ್ರು ಸರ್. ಈಗ 3 ವರ್ಷ ಆದಾಗ ಮುಗಿತಾ ಇಲ್ಲ. ಇದರ ಕಾರಣ ಅದು ಅವರಿಗೆ ಗುರುತಾಗಿದೆ. ಅದು ಆಡಳಿತಾತ್ಮಕವಾಗಿ. ಹಾನ್ರಿ, ಆಯ್ತು ಸರ್. ಥ್ಯಾಂಕ್ ಯು, ಧನ್ಯವಾದಗಳು.